त्रिमूर्ति के चित्र में भगवान बाप कौन सी मूर्ति है? ಬಾಬಾ ಕೇಳ್ತಿದ್ದಾರೆ, ತ್ರಿಮೂರ್ತಿಯ ಚಿತ್ರದಲ್ಲಿ ಭಗವಂತ ತಂದೆ ಯಾವ ಮೂರ್ತಿ ಆಗಿದ್ದಾರೆ? मूर्ति बताओ कौन सी है? ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು ಸಾಕಾರದಲ್ಲಿ ನಿರಾಕಾರ ಅಂತ. ಬಾಬಾ ಕೇಳ್ತಿದ್ದಾರೆ, ಮೂರ್ತಿ ಯಾವ್ದಾಗಿದೆ ಅದನ್ನ ಹೇಳಿ. शिव बाबा किस तरफ इशारा करेंगे? ಶಿವ ಬಾಬಾ ಅಂತ ಹೇಳಿದ್ರು. ಬಾಬಾ ಕೇಳ್ತಿದ್ದಾರೆ, ಯಾರ ಕಡೆ ಸನ್ನೆ ಮಾಡ್ತೀರಾ? शंकर की तरफ इशारा, फिर वही वहीं के वहीं आ गए. ಶಂಕರನ್ ಕಡೆ ಸನ್ನೆ ಮಾಡ್ತೀರಾ ಅಂದ್ರೆ ಮತ್ತೆ ಅಲ್ಲಿ ಉಳಿದಿದ್ದೀರಲ್ವಾ? इसीलिए तो बाप कहते हैं खुद नहीं पहचाना है तो दूसरों को क्या पहचान देंगे. ಅದಕ್ಕೆ ತಂದೆ ಹೇಳ್ತಾರೆ, ಸ್ವಯಂೇ ಗುರುತಿಸಿಲ್ಲ ಅಂದ್ರೆ ಇನ್ನು ಬೇರೆಯವರಿಗೇನು ಪರಿಚಯವನ್ನ ಕೊಡ್ತೀರಾ? क्या कहा? जिसने खुद पहचाना होगा उस मूर्ति को वो ही दूसरों को पहचान देगा, या नहीं पहचाना होगा तो पहचान देगा. ಏನಂತ ಹೇಳಿದ್ದಾರೆ? ಯಾರು ಸ್ವಯಂ ಗುರುತಿಸಿರ್ತಾರೆ ಅವರೇ ಆ ಮೂರ್ತಿಯ ಪರಿಚಯವನ್ನ ಬೇರೆಯವ್ರಿಗೆ ಕೊಡ್ತಾರಾ, ಅಥವಾ ಯಾರು ಸ್ವಯಂೇ ಗುರುತಿಸಿಲ್ವೋ ಅವ್ರು ಬೇರೆಯವ್ರಿಗೆ ಪರಿಚಯವನ್ನ ಕೊಡ್ತಾರಾ? तो इतनी बड़ी ब्राह्मणों की सभा बैठी हुई है, ಇಷ್ಟು ದೊಡ್ಡ ಬ್ರಾಹ್ಮಣರ ಸಭೆ ಕುತ್ಕೊಂಡಿದೆ. बताओ कि त्रिमूर्ति के चित्र में भगवान की मूर्ति कौन सी है? ಹಾಗಿದ್ರೆ ಹೇಳಿ, ತ್ರಿಮೂರ್ತಿಯ ಚಿತ್ರದಲ್ಲಿ ಭಗವಂತ ತಂದೆ ಮೂರ್ತಿ ಯಾವ್ದಾಗಿದೆ? फिर वही राम बलिया तुम. ಮತ್ತೆ ಅಲ್ಲಿ ಸ್ಟೂಡೆಂಟ್ಸ್ ರಾಮನ ಆತ್ಮ ಅಂತ ಹೇಳಿದ್ರು. ಬಾಬಾ ಹೇಳ್ತಿದ್ದಾರೆ, ಮತ್ತೆ ಅದೇ ರಾಮನ ಆತ್ಮ ಅಂತ ಹೇಳ್ತಿದ್ದೀರಾ? कृष्ण वाली आत्मा ब्रह्मा का पाठ बजाती, ಕೃಷ್ಣನ ಆತ್ಮ ಬ್ರಹ್ಮನ ಪಾತ್ರವನ್ನ ಮಾಡ್ತಾರೆ. राम वाली आत्मा शंकर का पाठ बजाती, ರಾಮನ ಆತ್ಮ ಶಂಕರನ ಪಾತ್ರವನ್ನ ಮಾಡ್ತಾರೆ. वो ही राम वाली आत्मा. ಅದೇ ರಾಮನ ಆತ್ಮ. राम के भक्त रहीम के बंदे हैं सब आंखों के अंधे. ರಾಮನ ಭಕ್ತರು ರಹೀಮನ ಭಕ್ತರು ಆಗಿರೋದು ಎಲ್ರು ಕಣ್ಣಿನ ಕುರುಡ್ರು. बोलते हैं राम भगवान, ಹೇಳ್ತಾರೆ ರಾಮ್ ಭಗವಂತ, बोलते हैं कृष्ण भगवान. ಹೇಳ್ತಾರೆ ಕೃಷ್ಣ ಭಗವಂತ. अरे अंधे, राम कृष्ण देवता हैं, कलाओं में बंधे हुए हैं. ಅರೆ ಕುರುಡ, ರಾಮಕೃಷ್ಣ ದೇವತೆಗಳಾಗಿದ್ದಾರಾ, ಕಲೆಗಳಲ್ಲಿ ಬಂಧಿತರಾಗಿದ್ದಾರಾ, या कलातीत भगवान है? ಅಥವಾ ಕಲಾತೀತ ಭಗವಂತ ಆಗಿದ್ದಾರಾ? तो कौन सी मूर्ति है त्रिमूर्ति में? ಅಲ್ಲಿ ಸ್ಟೂಡೆಂಟ್ಸ್ ಉತ್ತರ ಕೊಟ್ಟರು, ಕಲೆಗಳಲ್ಲಿ ಬಂಧಿತರಾಗಿರೋರಾಗಿದ್ದಾರೆ. ಬಾಬಾ ಕೇಳ್ತಿದ್ದಾರೆ, ಹಾಗಿದ್ರೆ ಮತ್ತೆ ಯಾವ ಮೂರ್ತಿ ಆಗಿದೆ? अरे गाया जाता है ऊंचे ते ऊंचा भगवंत. ಗಾಯನ ಮಾಡ್ಲಾಗುತ್ತಲ್ವಾ, ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ. तो त्रिमूर्ति में सबसे ऊंची सबसे ऊपर कौन सी मूर्ति है? ಹಾಗಿದ್ಮೇಲೆ ತ್ರಿಮೂರ್ತಿಯಲ್ಲಿ ಎಲ್ರಿಗಿಂತ ಶ್ರೇಷ್ಠ ಆಗಿರೋಂಥರು ಎಲ್ಲದಕ್ಕಿಂತ ಉನ್ನತ ಮಟ್ಟದ ಮೂರ್ತಿ ಯಾವ್ದಾಗಿದೆ? त्रिमूर्ति में. ತ್ರಿಮೂರ್ತಿಯಲ್ಲಿ. त्रिमूर्ति के चित्र में वो देखो रखी है त्रिमूर्ति की मूर्ति. ತ್ರಿಮೂರ್ತಿಯ ಚಿತ್ರದಲ್ಲಿ ನೋಡಿ, ಅಲ್ಲಿ ತ್ರಿಮೂರ್ತಿಯನ್ನ ಇಡ್ಲಾಗಿದೆ. मूर्ति बताओ. ಮೂರ್ತಿ ಯಾವುದು ಅಂತ ಹೇಳಿ. हैं? शिव बाप शिव बाप शिव बाप हलाया हुआ है. शिव बिंदी का नाम है या मूर्ति का नाम है? ಶಿವ ತಂದೆ ಅಂತ ಹೇಳ್ತಾ ಇದ್ದೀರಾ, ಶಿವ ಬಿಂದುವಿನ ಹೆಸರಾಗಿದೆನಾ ಅಥವಾ ಮೂರ್ತಿ ಆಗಿದೆನಾ? बिंदी की मूर्ति बनाओगे? ಬಿಂದುವಿನ ಮೂರ್ತಿ ಮಾಡ್ಲಾಗುತ್ತಾ? हैं? तो बताओ त्रिमूर्ति में भगवान बाप की मूर्ति कौन सी है? ಹಾಗಿದ್ರೆ ಹೇಳಿ, ತ್ರಿಮೂರ್ತಿಯಲ್ಲಿ ಭಗವಂತ ತಂದೆಯ ಮೂರ್ತಿ ಯಾವ್ದಾಗಿದೆ? हैं? त्रिमूर्ति के चित्र में नारायण कहाँ रखा हुआ है? ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು ಸಂಪನ್ನ ಸ್ಥಿತಿಯ ನಾರಾಯಣ ಅಂತ. ಬಾಬಾ ಕೇಳ್ತಿದ್ರೆ, ತ್ರಿಮೂರ್ತಿಯಲ್ಲಿ ನಾರಾಯಣನ ಎಲ್ಲಿಟ್ಟಿದ್ದಾರೆ? हैं? अरे त्रिमूर्ति के चित्र में नारायण कहाँ है? ಅಲ್ಲಿ स्टूडेंट ಮತ್ತೆ ವಿಷ್ಣು ಅಂತ ಹೇಳ್ತಿದ್ದಾರೆ. ಬಾಬಾ ಕೇಳ್ತಿದ್ದಾರೆ, ತ್ರಿಮೂರ್ತಿಯಲ್ಲಿ ನಾರಾಯಣನ ಎಲ್ಲಿ ಇಟ್ಟಿದ್ದಾರೆ? हैं? विष्णु देवता है कि भगवान है? तो
ಮತ್ತೆ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ವಿಷ್ಣು ಸಂಪನ್ನ ಸ್ಥಿತಿಯನ್ನು ಇಡಲಾಗಿದೆ ಅಲ್ವಾ. ಬಾಬಾ ಕೇಳ್ತಿದ್ದಾರೆ ವಿಷ್ಣು ದೇವತೆ ಆಗಿದಾರಾ ಅಥವಾ ಭಗವಂತ ಆಗಿದಾರಾ? 16 कला संपूर्ण है या कलाओं से परे है? 16 ಕಲೆ ಸಂಪೂರ್ಣ ಆಗಿದಾರಾ ಅಥವಾ ಕಲೆಗಳಿಂದ ಪರೆ ಆಗಿದಾರಾ? तो भगवान कहाँ हुआ? ಹಾಗಿದ್ರೆ ಭಗವಂತ ಎಲ್ಲಿ ಆಗಿದ್ದಾರೆ? है? ओहो, उस भगवान की यादगार बनी हुई है, सारी दुनिया में बनी है, विदेशों में भी है। ಆ ಭಗವಂತನ ನೆನಪಾರ್ಥ ಮಾಡಲಾಗಿದೆ ಇಡೀ ಜಗತ್ತಿನಲ್ಲಿ, ವಿದೇಶದಲ್ಲೂ ಸಹ. है शिवलिंग। ಅದಾಗಿದೆ ಶಿವಲಿಂಗ. चुप रहो। ಅಲ್ಲಿ ಸ್ಟೂಡೆಂಟ್ ಏನೋ ಹೇಳಿದ್ರು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮೌನವಾಗಿರ್ರಿ. शिवलिंग ऊपर नहीं रखा है, ऊंचे से ऊंचा भगवंत। ಬಾಬಾ ಹೇಳ್ತಿದ್ದಾರೆ ತ್ರಿಮೂರ್ತಿ ಚಿತ್ರದಲ್ಲಿ ಮೇಲ್ಗಡೆ ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ ಶಿವ ಭಗವಂತನ ಇಟ್ಟಿಲ್ವಾ? आंखें फाड़ फाड़ के देखो ना। ಅಗಲವಾದ ಕಣ್ಣುಗಳಿಂದ ದಿಟ್ಟಿಸಿ ನೋಡು ಅಂತ ಬಾಬಾ ಸ್ಟೂಡೆಂಟಿಗೆ ಹೇಳ್ತಾ ಇದ್ದಾರೆ. है वो बिंदी रूप में रखा है। ಅದನ್ನ ಅಲ್ಲಿ ಬಿಂದು ರೂಪದಲ್ಲಿ ಇಟ್ಟಿದ್ದಾರಾ? आंखें छोटी तो नहीं हो गई? ನಿಮ್ ಕಣ್ಣುಗಳು ಚಿಕ್ಕದಾಗಿಲ್ಲ ತಾನೆ? तो बिंदी दिखाई दे रही है। ಅದಕ್ಕೆ ನಿಮಗೆ ಬಿಂದುನೇ ಕಾಣಿಸ್ತಾ ಇದೆ. लिंग रखा है, लिंग को मूर्ति कहेंगे ಲಿಂಗವನ್ನ ಇಡ್ಲಾಗಿದೆನಾ? ಲಿಂಗಕ್ಕೆ ಮೂರ್ತಿ ಅಂತ ಹೇಳಲಾಗುತ್ತಾ या बिंदु को मूर्ति कहेंगे? ಅಥವಾ ಬಿಂದುವಿಗೆ ಮೂರ್ತಿ ಅಂತ ಹೇಳಲಾಗುತ್ತಾ? है लिंग को मूर्ति कहेंगे। ಲಿಂಗಕ್ಕೆ ಮೂರ್ತಿ ಅಂತ ಹೇಳಲಾಗುತ್ತೆ. कैसा मूर्ति? ಅದು ಎಂತ ಮೂರ್ತಿ ಆಗಿದೆ? जो गीता में बताया गया, अव्यक्त मूर्ति ना। ಗೀತೆಯಲ್ಲಿ ಬಂದಿದೆ ಅವ್ಯಕ್ತ ಮೂರ್ತಿನ. कैसी मूर्ति? ಎಂತ ಮೂರ್ತಿ ಆಗಿದೆ? अव्यक्त मूर्ति है। ಅವ್ಯಕ್ತ ಮೂರ್ತಿ ಆಗಿದೆ. व्यक्त माने जो आंखों से देखा जाए, ವ್ಯಕ್ತ ಅಂದ್ರೆ ಯಾವುದನ್ನ ನಾವು ಕಣ್ಣುಗಳಿಂದ ನೋಡ್ಬೋದು. अव्यक्त माने जो आंखों से न देखा जाए। ಅವ್ಯಕ್ತ ಅಂದ್ರೆ ಯಾವುದನ್ನ ನಾವು ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗೋದಿಲ್ವೋ. वो ऐसी अव्यक्त मूर्ति है जिस मूर्ति में नाक, आंख, कान, हाथ, पांव, इंद्रिया नहीं दिखाई देती है। ಅದು ಎಂತಹ ಅವ್ಯಕ್ತ ಮೂರ್ತಿ ಆಗಿದೆ ಅಂದ್ರೆ ಆ ಮೂರ್ತಿಯಲ್ಲಿ ಮೂಗು, ಕಣ್ಣು, ಕಿವಿ, ಕೈ, ಕಾಲು, ಇಂದ್ರಿಯಗಳು ಕಾಣಿಸೋದಿಲ್ಲ. एक लिंग रूप ही दिखाई देता है। ಒಂದು ಲಿಂಗ ರೂಪನೇ ಕಾಣಿಸುತ್ತೆ. मेरे लिंग की ही पूजा होती है। ನನ್ನ ಲಿಂಗದೇ ಪೂಜೆ ಆಗುತ್ತೆ. देवताओं की सब इंद्रियों की पूजा होती है। ದೇವತೆಗಳದ ಎಲ್ಲಾ ಇಂದ್ರಿಯದ ಪೂಜೆ ಆಗುತ್ತೆ. नेत्र कमल, पाद कमल, हस्त कमल, ನೇತ್ರ ಕಮಲ, ಪಾದ ಕಮಲ, ಹಸ್ತ ಕಮಲ, मुख कमल, ಮುಖ ಕಮಲ पूजा होती है ना। ಪೂಜೆ वो ಆಗುತ್ತಲ್ವಾ? देवताओं की सभी इंद्रियों की पूजा होती है, सिवाय सिवाय ದೇವತೆಗಳದ ಎಲ್ಲಾ ಇಂದ್ರಿಯದ ಪೂಜೆ ಆಗುತ್ತೆ. कामेंद्रिय के। ಕೇವಲ ಕಾಮೇಂದ್ರಿಯವನ್ನ ಬಿಟ್ಟು. कामेंद्रिय लिंग इंद्रिय की पूजा मेरी ही होती है। ಇನ್ನು ಕಾಮೇಂದ್ರಿಯ ಲಿಂಗ ಇಂದ್ರಿಯದ ಪೂಜೆ ಏನಿದೆಯೋ ಅದು ನಂದೇ ಆಗುತ್ತೆ. अब बताओ, आत्माओं का बाप जो शिव ज्योति बिंदु है, ಹಾಗಿದ್ರೆ ಹೇಳಿ ಆತ್ಮಗಳ ತಂದೆ ಯಾರು ಶಿವಜ್ಯೋತಿ ಬಿಂದು ಆಗಿದ್ದಾರೆ? वो निराकार है ಅವರು ನಿರಾಕಾರ ಆಗಿದಾರ या इंद्रियों वाला है? ಅಥವಾ ಇಂದ್ರಿಯಗಳನ್ನ ಉಳ್ಳೋನಾಗಿದ್ದಾನೆ? उसको कामेंद्रिय है? ಅವರಿಗೆ ಕಾಮೇಂದ್ರಿಯ ಇದೆನಾ? है नहीं। ಇಲ್ಲ. वो जब इंद्रियधारी में प्रवेश करता है, ಅವ್ರು ಯಾವಾಗ ಇಂದ್ರಿಯಧಾರಿಯಲ್ಲಿ ಪ್ರವೇಶ ಮಾಡ್ತಾರೆ और मुकर्रर रथ में प्रवेश करता है, ಮತ್ತೆ ಮುಖರ ರೂಪದಲ್ಲಿ ಪ್ರವೇಶ ಮಾಡ್ತಾರೆ, तो उस मुकर्रर रथ को, जो रथ है भगवान बाप कंट्रोल करते हैं। ಆ ಮುಖರ ರಥವನ್ನ, ಯಾವ ರಥವನ್ನ ಭಗವಂತ ತಂದೆ ಕಂಟ್ರೋಲ್ ಮಾಡ್ತಾರೆ? उसकी इंद्रियों रूपी घोड़ों को
कंट्रोल करते हैं। ಅವರ ಇಂದ್ರಿಯಗಳ ರೂಪಿ ಕುದುರೆಗಳನ್ನ ಕಂಟ್ರೋಲ್ ಮಾಡ್ತಾರೆ. करते हैं या नहीं? ಮಾಡ್ತಾರೋ ಇಲ್ವೋ? करते हैं। ಮಾಡ್ತಾರೆ. उन इंद्रियों के बीच में काम इंद्रिय मुख्य इंद्रिय है। ಆ ಇಂದ್ರಿಯಗಳ ಮಧ್ಯದಲ್ಲಿ ಕಾಮೇಂದ್ರಿಯ ಮುಖ್ಯ ಇಂದ್ರಿಯ ಆಗಿದೆ. जो चंचल मन वाले मनुष्यों के कंट्रोल में नहीं आती। ಯಾರು ಚಂಚಲ ಮನಸ್ಸುಳ್ಳ ಮನುಷ್ಯರ ಕಂಟ್ರೋಲ್ನಲ್ಲಿ ಬರೋದಿಲ್ಲ. कंट्रोल में आती है ಕಂಟ್ರೋಲ್ನಲ್ಲಿ ಬರ್ತಾರಾ? खास करके ವಿಶೇಷವಾಗಿ जब प्रवृत्ति में होते हैं। ಕಂಟ್ರೋಲ್ನಲ್ಲಿ ಬರ್ತಾರಾ? ವಿಶೇಷವಾಗಿ ಆವಾಗ ಯಾವಾಗ ಪ್ರವೃತ್ತಿಯಲ್ಲಿ ಇರ್ತಾರೆ. बड़ा मन प्रकृष्ट रूप से वृत्ति मन चारों तरफ से घेर करके। ಪ್ರವೃತ್ತಿಯಲ್ಲಿ ಅಂದ್ರೆ ಪ್ರಕಷ್ಟ ರೂಪದಿಂದ, ವೃತ್ತಿ ಅಂದ್ರೆ 4 ಕಡೆಗಳಿಂದ ಸುತ್ತುವರೆದು. क्या स्त्री पुरुष जब मिलन मेला मनाते हैं तो वृत्त हो जाता है ना। ಸ್ತ್ರೀ ಪುರುಷ ಯಾವಾಗ ಮಿಲನ ಮೇಲೆ ಮಾಡ್ತಾರೆ ಆಗ ವೃತ್ತಾಕಾರ ಆಗುತ್ತಲ್ವಾ? एक दूसरे को घेर लेते हैं ना। ಒಬ್ರನ್ನೊಬ್ರು ಸುತ್ತುವರೆದಿರುತ್ತಾರಲ್ವಾ? वृत्त माने घेरना। ವೃತ್ತ ಅಂದ್ರೆ 4 ಕಡೆಗಳಿಂದ ಸುತ್ತುವರೆದಿರೋದು. तो वो यादगार दिखाई गई है। ಅದರ ನೆನಪಾರ್ಥವನ್ನ ತೋರಿಸಿದ್ದಾರೆ. प्रवृत्ति मार्ग का सबसे श्रेष्ठ नमूना ಪ್ರವೃತ್ತಿ ಮಾರ್ಗದ ಎಲ್ಲದಕ್ಕಿಂತ ಶ್ರೇಷ್ಠ ನಮೂನೆ ಆಗಿದೆ. वो यादगार जिसकी दुनिया में बड़े से बड़ी पूजा होती है। ಅದರ ನೆನಪಾರ್ಥವನ್ನ ಜಗತ್ತಿನಲ್ಲಿ ಅತಿ ದೊಡ್ಡ ರೂಪದಲ್ಲಿ ಪೂಜಿಸಲಾಗುತ್ತೆ. तो बड़े से बड़ा काम किया होगा तब ही पूजा होगी। ಅತಿ ದೊಡ್ಡ ಕಾರ್ಯವನ್ನ ಮಾಡಿರ್ಬೇಕಲ್ವಾ? ಅವಾಗೆ ಪೂಜೆ ಆಗುತ್ತಲ್ವಾ? या छोटा काम किया होगा। ಅಥವಾ ಚಿಕ್ಕ ಕೆಲಸ ಮಾಡಿರ್ಬೋದು. जो काम मनुष्य मात्र ने नहीं किया ಯಾವ ಕೆಲಸವನ್ನ ಮನುಷ್ಯ ಮಾತ್ರರು ಮಾಡ್ಲಿಕ್ಕೆ ಆಗಿಲ್ವೋ वो काम मनुष्य सृष्टि का जो बाप कहा जाता है जगत पिता। ಆ ಕಾರ್ಯವನ್ನ ಮನುಷ್ಯ ಸೃಷ್ಟಿಯ ತಂದೆ ಯಾರಿದ್ದಾರೆ, ಯಾರಿಗೆ ಜಗತ್ಪಿತ ಅಂತ ಹೇಳಲಾಗುತ್ತೆ. जगतम पितरम वंदे कौन ಜಗತಂ ಪಿತರಂ ವಂದೇ ಅಂತ ಹೇಳಲಾಗುತ್ತೆ. ಯಾರಿಗೆ? है कौन? ಯಾರು? अरे उसका नाम क्या? ಅವರ ಹೆಸರು ಏನಾಗಿದೆ? हाँ उसका संपन्न रूप। ಅವರ ಸಂಪನ್ನ ರೂಪ. कैसा संपन्न रूप? ಎಂತ ಸಂಪನ್ನ ರೂಪ? ऐसा संपन्न साकार रूप ಅಂತ ಸಂಪನ್ನ ಸಾಕಾರ ರೂಪ जिसकी मन बुद्धि रूपी आत्मा को इंद्रियों का भान रहता ही नहीं। ಅವರ ಮನಸ್ಸು ಬುದ್ಧಿ ರೂಪಿ ಆತ್ಮಗೆ ಇಂದ್ರಿಯಗಳ ಆಭಾಸನೇ ಇರೋದಿಲ್ಲ. इसलिए उस लिंग में इंद्रियां दिखाई ही नहीं दिए हैं। ಹಾಗಾಗಿ ಆ ಲಿಂಗದಲ್ಲಿ ಇಂದ್ರಿಯಗಳನ್ನ ತೋರಿಸೇ ಇಲ್ಲ. अव्यक्त हैं। ಅವ್ಯಕ್ತ ಆಗಿದ್ದಾರೆ. इंद्रियां व्यक्त हैं या अव्यक्त हैं? ಇಂದ್ರಿಯಗಳು ವ್ಯಕ್ತ ಆಗಿದೆನಾ ಅಥವಾ ಅವ್ಯಕ್ತ ಆಗಿದೆನಾ? हैं? अव्यक्त हैं। ಅವ್ಯಕ್ತ ಆಗಿದೆ. वो इंद्रियां इन आंखों से दिखाई नहीं देती। ಆ ಇಂದ್ರಿಯಗಳನ್ನ ಅಂದ್ರೆ ಆ ಇಂದ್ರಿಯಗಳು ಈ ಕಣ್ಣುಗಳಿಂದ ಕಂಡು ಬರೋದಿಲ್ಲ. बाकी ऐसा नहीं है कि वो शिव का बड़ा रूप साकार रूप जिसके लिए बाप कहते हैं कि तुम्हें छोटा रूप बिंदु याद नहीं आता है तो अच्छा तुम बड़ा रूप ही याद करो। ಆ ಶಿವನ ಸಾಕಾರ ರೂಪ ದೊಡ್ಡ ರೂಪ. ಅದಕ್ಕೆ ತಂದೆ ಏನಂತ ಹೇಳ್ತಾರೆ, ನಿಮಗೆ ಚಿಕ್ಕ ರೂಪ ಬಿಂದು ರೂಪ ನೆನಪಿಗೆ ಬರೋದಿಲ್ಲ ಅಂದ್ರೆ ನೀವು ದೊಡ್ಡ ರೂಪವನ್ನೇ ನೆನಪು ಮಾಡಿ. क्या करो? ಏನ್ ಮಾಡಿ? बड़ा रूप वो लिंग रूप ही याद करो। ದೊಡ್ಡ ರೂಪ ಲಿಂಗ ರೂಪವನ್ನೇ ನೆನಪು ಮಾಡಿ. वो लिंग रूप कैसा? ಆ ಲಿಂಗ ರೂಪ ಹೇಗಿದೆ? उसको इंद्रियों की साकार इंद्रियों की स्मृति है ही नहीं। ಆ ಲಿಂಗಕ್ಕೆ ಸಾಕಾರಿ ಇಂದ್ರಿಯಗಳ ಸ್ಮೃತಿ ಇರೋದೇ ಇಲ್ಲ. एक निराकारी स्टेज है। ಒಂದು ನಿರಾಕಾರಿ ಸ್ಥಿತಿ ಇದೆ. एक बाप की स्मृति में बाप समान बना हुआ है। ಒಬ್ಬ ತಂದೆಯ ಸ್ಮೃತಿಯಲ್ಲಿ ತಂದೆಯ ಸಮಾನ ಆಗಿದ್ದಾರೆ. ज्योति बिंदु ಜ್ಯೋತಿ ಬಿಂದು
संपूर्ण इच्छा मात्र अविद्या, ಸಂಪೂರ್ಣವಾಗಿ ಇಚ್ಛಾ ಮಾತ್ರ ಅವಿದ್ಯೆ ಆಗಿದ್ದಾರೆ. संसार की कोई भी कामना नहीं, ಸಂಸಾರದ ಯಾವ ಕಾಮನೆ ಯಾವ ಇಚ್ಛೆನೂ ಸಹ ಇಲ್ಲ. कोई भी मनसा में संकल्प नहीं, ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪನೂ ಇಲ್ಲ. निसंकल्प, ನಿಸ್ಸಂಕಲ್ಪ ऐसी बीज रूपी स्टेज. ಅಂತ ಬೀಜರೂಪ ಸ್ಥಿತಿಯಾಗಿದೆ. उसकी यादगार है शिवलिंग. ಅದರ ನೆನಪಾರ್ಥ ಆಗಿದೆ ಶಿವಲಿಂಗ. क्या यादगार है? ಏನ್ ನೆನಪಾರ್ಥ ಆಗಿದೆ? शिवलिंग क्यों कहा, शंकर लिंग क्यों नहीं कहा? ಶಿವಲಿಂಗ ಅಂತ ಯಾಕೆ ಹೇಳಿದ್ದಾರೆ, ಶಂಕರ್ಲಿಂಗ ಅಂತ ಯಾಕೆ ಹೇಳಿಲ್ಲ? है? अरे कोई कारण होगा ना. ಏನಾದ್ರೂ ಕಾರಣ ಇರ್ಬೇಕಲ್ವಾ? क्या कारण है? ಏನ್ ಕಾರಣ ಇದೆ? जो शिवलिंग कहते हैं शंकर लिंग नहीं कहते हैं. ಶಿವಲಿಂಗ ಅಂತ ಹೇಳ್ತಾರೆ, ಆದ್ರೆ ಶಂಕರ್ಲಿಂಗ ಅಂತ ಹೇಳೋದಿಲ್ಲ. नाम किसका पड़ता है? ಯಾರ್ದ ಹೆಸರು ಬೀಳುತ್ತೆ? है? हर एक काम का नाम पड़ता है कि बिना काम किए नाम पड़ जाता है. ಯಾರು ಕೆಲಸ ಮಾಡಿರ್ತಾರೆ ಅವ್ರದ್ದು ಹೆಸರು ಬೀಳುತ್ತಾ ಅಥವಾ ಕೆಲಸ ಮಾಡ್ದೇನೆ ಹೆಸರು ಬೀಳುತ್ತಾ? तो ऐसा लिंगधारी जिसने उस लिंग से कामेंद्रिय से ऐसा काम करके दिखाया, ಅಂತಹ ಲಿಂಗಧಾರಿ ಆಗಿದ್ದಾರೆ ಯಾರು ಆ ಲಿಂಗದಿಂದ ಕಾಮೇಂದ್ರಿಯದಿಂದ ಅಂತ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ऐसा काम ಎಂತ ಕೆಲಸವನ್ನ? पवित्रता का काम, ಪವಿತ್ರತೆಯ ಕಾರ್ಯವನ್ನ, एवर प्योरिटी का काम, प्रैक्टिकल काम करके दिखाया. ಎವರ್ ಪ್ಯೂರ್ ಸದಾ ಪವಿತ್ರವಾಗಿರುವಂತಹ ಆ ಕಾರ್ಯವನ್ನ ಪ್ರಾಕ್ಟಿಕಲ್ ನಲ್ಲಿ ಮಾಡಿ ತೋರಿಸಿದ್ದಾರೆ. ऐसे नहीं सिर्फ कहने मात्र. ಈ ರೀತಿ ಅಲ್ಲ, ಕೇವಲ ಹೇಳಲಿಕ್ಕೆ ಮಾತ್ರ. एवर प्योर है कौन? ಎವರ್ ಪ್ಯೂರ್ ಆಗಿದ್ದಾರೆ ಯಾರು? बिंदी. ಸದಾ ಪವಿತ್ರ ಆಗಿದ್ದಾರೆ ಯಾರು? ಬಿಂದು. अरे बिंदी 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 बिंदी, कीड़े मकोड़े भी बिंदी. ಬಿಂದು ಬಿಂದು ಬಿಂದು, ಕ್ರಿಮಿಕೀಟಗಳು ಸಹ ಬಿಂದು ಆಗಿದಾರಲ್ವಾ? वो एवर प्योर हो गए. ಅವರು ಸದಾ ಪವಿತ್ರ ಆಗಿದಾರಾ? तो कौन सी स्पेशल बिंदी? ಹಾಗಿದ್ಮೇಲೆ ಅಂತ ವಿಶೇಷ ಬಿಂದು ಯಾರಾಗಿದ್ದಾರೆ? वो स्पेशल बिंदु रूप आत्मा जिसने पुरुषार्थ करके ऐसी बाप समान स्टेज धारण कर ली निराकारी. ಆ ಸ್ಪೆಷಲ್ ಬಿಂದು ರೂಪ ಆತ್ಮ ಅಂತಹ ವಿಶೇಷ ಪುರುಷಾರ್ಥವನ್ನ ಮಾಡಿ ತಂದೆಯ ಸಮಾನ ಸ್ಥಿತಿಯನ್ನು ಧಾರಣೆ ಮಾಡ್ಕೊಳ್ತಾರೆ. कि उसे दूसरी इंद्रियां तो क्या, जो इंद्रिय सबसे प्रबल इंद्रिय है जीतना, ಅವರಿಗೆ ಬೇರೆ ಇಂದ್ರಿಯ ಏನು, ಯಾವುದು ಪ್ರಬಲ ಇಂದ್ರಿಯ ಆಗಿದೆಯೋ ಅದ್ರ ಮೇಲೆ ವಿಜಯನ್ನ ಪಡ್ಕೊಳೋದು ಏನು ಕಷ್ಟ ಆಗಿದೆಯೋ, जिसके लिए ಕಠಿಣ ಆಗಿದೆಯೋ गाया हुआ है काम जीते जगत जी. ಅದಕ್ಕೆ ಗಾಯನ ಮಾಡಲಾಗಿದೆ ಅಲ್ವಾ? ಯಾರು ಕಾಮದ ಮೇಲೆ ವಿಜಯ ಆಗ್ತಾರೆ ಅವ್ರಿಗೆ ಜಗತ್ತಿಗೆ ವಿಜಯ ಅಂತ ಹೇಳಲಾಗುತ್ತೆ. इंद्रिय जीते जगत जीत. ಯಾರು ಇಂದ್ರಿಯಗಳಿಗೆ ವಿಜಯಿ ಆಗಿರ್ತಾರೆ ಅವರು ಜಗತ್ತಿಗೆ ವಿಜಯಿ ಅಂತ ಹೇಳಲಾಗುತ್ತೆ. उस इंद्रिय को भी विस्मरण कर दिया. ಆ ಇಂದ್ರಿಯಗಳನ್ನು ಸಹ ಅವನು ವಿಸ್ಮರಣೆಯನ್ನ ಮಾಡಿದ್ರು. उसकी स्मृति से ही परे हो गया. ಅದರ ಸ್ಮೃತಿಯಿಂದನೇ ಅವರು ಪರೆ ಆದ್ರು. शिव बाप के रूप में टिक गया. ಶಿವ ತಂದೆಯ ರೂಪದಲ್ಲಿ ಸ್ಥಿತ ಆದ್ರು. तो उस आत्मा के लिंग की पूजा होती है. ಹಾಗಾಗಿ ಆ ಆತ್ಮದ ಲಿಂಗದ ಪೂಜೆ ಆಗುತ್ತೆ. इसलिए शिव बाप ब्रह्मा द्वारा कहते हैं, ಅದಕ್ಕೆ ಶಿವ ತಂದೆ ಬ್ರಹ್ಮನ ಮೂಲಕ ಹೇಳ್ತಾರೆ, मैं तो अकर्ता हूँ. ನಾನಂತೂ ಅಕರ್ತ ಆಗಿದ್ದೀನಿ. मैं कर्मेंद्रियों से कर्म करता हूँ या अकर्ता हूँ. ನಾನು ಕರ್ಮೇಂದ್ರಗಳಿಂದ ಕರ್ಮವನ್ನ ಮಾಡ್ತೀನ ಅಥವಾ ಅಕರ್ತ ಆಗಿದ್ದೀನ? मैं तो अकर्ता हूँ. ನಾನಂತೂ ಅಕರ್ತ ಆಗಿದ್ದೀನಿ. जो करता है सो भरता है. ಯಾರು ಮಾಡ್ತಾರೆ ಅಂದ್ರೆ ಮಾಡುವವನೇ ಕೊಯ್ಯುತ್ತಾನೆ ಅಂತ ಹೇಳ್ತಾರಲ್ವಾ? ಯಾರು ಮಾಡ್ತಾರೆ ಅವರೇ ಫಲವನ್ನ ಪಡೆಯುತ್ತಾರೆ. है अच्छा कर्म करता है
सुखदायी कर्म करता है तो जन्म जन्मांतर सुख पाता है, ಒಳ್ಳೆಯ ಕರ್ಮವನ್ನ ಮಾಡಿದಾಗ, ಸುಖ ಕೊಡುವಂತಹ ಕರ್ಮವನ್ನ ಮಾಡಿದಾಗ ಜನ್ಮ ಜನ್ಮಾಂತರದಲ್ಲಿ ಸುಖವನ್ನೇ ಪಡ್ಕೊಳ್ತಾರೆ. और दुर्योधन दुशासनों की तरह दुष्ट युद्ध करता है इंद्रियों से, ಇನ್ನು ದುರ್ಯೋಧನ ದುಶ್ಯಾಸನ ತರ ಇಂದ್ರಿಯಗಳಿಂದ ದುಷ್ಟ ಯುದ್ಧವನ್ನ ಮಾಡೋರಾಗಿರ್ತಾರೆ. दुष्ट शासन करता है, दुशासन, ದುಷ್ಟ ಶಾಸನವನ್ನ ಮಾಡ್ತಾರೆ, ದುಶ್ಯಾಸನ. तो जन्म जन्मांतर दुख भोगेगा या सुख भोगेगा? ಅವರು ಜನ್ಮ ಜನ್ಮಾಂತರದಲ್ಲಿ ದುಃಖವನ್ನ ಭೋಗಿಸ್ತಾರೆ ಅಥವಾ ಸುಖವನ್ನ ಭೋಗಿಸ್ತಾರ? दुख भोगता है. ದುಃಖವನ್ನೇ ಭೋಗಿಸ್ತಾರೆ. कौरव संप्रदाय है, ಕೌರವ ಸಂಪ್ರದಾಯದರಾಗಿದ್ದಾರೆ, पांडव संप्रदाय नहीं है, ಪಾಂಡವ ಸಂಪ್ರದಾಯದರಾಗಿಲ್ಲ, पंडा बाप का बच्चा नहीं है. ಪಂಡ ತಂದೆಯ ಮಕ್ಕಳಾಗಿಲ್ಲ. तो पांडवों में वो अव्वल नंबर पांडव जो माया की युद्ध में सदा इंद्रियों से स्थिर रहता है, ಪಾಂಡವರಲ್ಲಿ ಯಾರು ಅಬ್ಬಲ್ ನಂಬರ್ ಪಾಂಡವ ಆಗಿದ್ದಾರೆ, ಅವರು ಮಾಯಾ ಯುದ್ಧದಲ್ಲಿ ಇಂದ್ರಿಯಗಳಿಂದ ಸದಾ ಸ್ಥಿರವಾಗಿರ್ತಾರೆ. क्या ಏನು? अभ्यास करते करते दुनिया से वैराग करते करते ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಜಗತ್ತಿನಿಂದ ವೈರಾಗಿ ಆಗ್ತಾ ಆಗ್ತಾ क्या स्टेज बन जाती है? ಎಂತ ಸ್ಥಿತಿ ಆಗ್ಬಿಡುತ್ತೆ? है माया के युद्ध में, मायावी कर्मेंद्रियों के युद्ध में ಮಾಯಾ ಯುದ್ಧದಲ್ಲಿ, ಮಾಯಾವಿ ಕರ್ಮೇಂದ್ರಿಯಗಳ ಯುದ್ಧದಲ್ಲಿ क्या करता है? ಏನ್ ಮಾಡ್ತಾರೆ? सदा विजयी हो जाता है. ಸದಾ ವಿಜಯಿ ಆಗ್ಬಿಡ್ತಾರೆ. हारने का नाम ही नहीं. ಸೋತ್ ಹೋಗೋ ಹೆಸರೇ ಇಲ್ಲ. इसलिए एक ही संपन्न रूप है दुनिया में, ಹಾಗಾಗಿ ಜಗತ್ತಿನಲ್ಲಿ ಒಂದೇ ಸಂಪನ್ನ ರೂಪ ಇರೋದು, देवताओं के बीच में. ದೇವತೆಗಳ ಮಧ್ಯದಲ್ಲಿ. नर से नारायण, ನರನಿಂದ ನಾರಾಯಣ, जिसकी कभी भी युद्ध में हार नहीं हुई. ಯಾರ್ದು ಯುದ್ಧದಲ್ಲಿ ಯಾವತ್ತೂ ಸೋಲು ಆಗೋದಿಲ್ಲ. शूटिंग पीरियड में हार नहीं हुई तो 5000 वर्ष के ड्रामा में उसकी हार होगी. ಶೂಟಿಂಗ್ ಪೀರಿಯಡ್ನಲ್ಲೇ ಅವ್ರದ್ದು ಸೋಲು ಆಗಿಲ್ಲ ಅಂದಾಗ ಇನ್ನು 5,000 ವರ್ಷದ ಡ್ರಾಮಾದಲ್ಲಿ ಅವ್ರದ್ದು ಸೋಲು ಆಗುತ್ತಾ? है. इसलिए भारत का नाम बहुत गाया हुआ है. ಹಾಗಾಗಿ ಭಾರತದ ಹೆಸರು ತುಂಬಾನೇ ಪ್ರಸಿದ್ಧವಾಗಿದೆ. क्या? ಏನು? भारत में जैसे वीर योद्धाएं हुए हैं, ऐसी वीरता का काम करने वाले योद्धाएं ಭಾರತದಲ್ಲಿ ಯಾವ ರೀತಿ ವೀರ ಯೋಧರು ಆಗಿದ್ದಾರೆ ಅಂದರೆ, ಅಂತಹ ಶೌರ್ಯದ ಕೆಲಸ ಮಾಡುವಂತಹ ವೀರ ಯೋಧರು दुनिया में कहीं भी नहीं हुए. ಜಗತ್ನಲ್ಲಿ ಮತ್ತೆ ಬೇರೆ ಎಲ್ಲೂ ಸಹ ಆಗಿಲ್ಲ. तो यहाँ बाप कौन सी वीरता सिखाते हैं? ಇಲ್ಲಿ ತಂದೆ ಯಾವ ವೀರತೆಯನ್ನ ಕಲಿಸ್ತಾರೆ ಅಂದ್ರೆ ಯಾವ ಶೌರ್ಯವನ್ನ ಕಲಿಸ್ತಾರೆ? है जो माया का युद्ध है. ಯಾವುದು ಮಾಯಾ ಯುದ್ಧ ಆಗಿದೆ. क्रोध, लोभ, मोह, अहंकार, इन 5 विकारों का युद्ध. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ 5 ವಿಕಾರಗಳ ಯುದ್ಧ. उनमें भी जो बड़ा प्रबल है ಅದರಲ್ಲೂ ಸಹ ಯಾವುದು ದೊಡ್ಡ ಪ್ರಬಲ ಆಗಿದೆಯೋ, ಯಾವುದು? कामेंद्रिय का युद्ध. ಕಾಮೇಂದ್ರಿಯದ ಯುದ್ಧ. उस कामेंद्रिय के युद्ध में बाप की याद में रह करके ही विजयी बन सकते हैं. ಆ ಕಾಮೇಂದ್ರಿಯದ ಯುದ್ಧದಲ್ಲಿ ತಂದೆ ನೆನಪಿನಲ್ಲಿದ್ದೇ ವಿಜಯಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. क्या? ಏನು? इसकी याद में रहकर, ಯಾರ ನೆನಪಿನಲ್ಲಿ ಇದ್ದು? बाप की याद में ही रह करके विजयी बन सकते हैं. ತಂದೆ ನೆನಪಿನಲ್ಲೇ ಇದ್ದು ವಿಜಯಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. बाप की याद में या बाबा की याद में? ತಂದೆ ನೆನಪಿನಲ್ಲ ಅಥವಾ ಬಾಬಾರವರ ನೆನಪಿನಲ್ಲ? है बाप की याद में. ತಂದೆ ನೆನಪಿನಲ್ಲ? बाप कहेंगे वो तो दुनिया का सबसे बड़ा सन्यासी है. ತಂದೆ ಅಂತ ಹೇಳಿದ್ರೆ ಅಂದ್ರೆ ಶಿವ ತಂದೆ ಅಂತ ಹೇಳಿದ್ರೆ ಅವರಂತೂ ಜಗತ್ತಿನ ಅತಿ ದೊಡ್ಡ ಸನ್ಯಾಸಿ ಆಗಿದ್ದಾರೆ. आत्माओं का बाप
दुनिया का सबसे बड़ा सन्यासी है या नहीं? ಆತ್ಮಗಳ ತಂದೆ ಅವರು ಜಗತ್ತಿನ ಅತಿ ದೊಡ್ಡ ಸನ್ಯಾಸಿ ಆಗಿದಾರೋ ಇಲ್ವೋ? है। ಆಗಿದ್ದಾರೆ. तो पक्का प्रवृत्ति मार्ग वाला वो बेहद का बाप कौन है? ಪಕ್ಕ ಪ್ರವೃತ್ತಿ ಮಾರ್ಗದಲ್ಲಿರುವಂಥವ್ರು ಆ ಬೇಹದಿನ ತಂದೆ ಯಾರಾಗಿದ್ದಾರೆ? है प्रजापिता, ಪ್ರಜಾಪಿತ ಆಗಿದ್ದಾರೆ. मनुष्य सृष्टि का बाप, ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. जो सृष्टि के आदि से लेकर के अंत तक प्रवृत्ति का पक्का है। ಯಾರು ಸೃಷ್ಟಿಯ ಆದಿಯಿಂದ ಹಿಡಿದು ಅಂತಿಮದವರೆಗೂ ಪ್ರವೃತ್ತಿಯಲ್ಲಿ ಪಕ್ಕ ಆಗಿದ್ದಾರೆ. निवृत्ति में कभी रहता ही नहीं। ನಿವೃತ್ತಿಯಲ್ಲಿ ಯಾವತ್ತೂ ಇರೋದೇ ಇಲ್ಲ. वो निवृत्ति मार्ग वाले गुरु प्रवृत्ति को छोड़ करके भाग जाते हैं। ಆ ನಿವೃತ್ತಿ ಮಾರ್ಗದ ಗುರುಗಳು ಪ್ರವೃತ್ತಿಯನ್ನ ಬಿಟ್ಟು ಓಡಿ ಹೋಗ್ತಾರೆ. कायर हैं या विकारों के युद्ध को जीतने वाले हैं? ಹೇಡಿಗಳಾಗಿದ್ದಾರ ಅಥವಾ ವಿಕಾರಗಳ ಯುದ್ಧದಲ್ಲಿ ವಿಜಯಿ ಆಗೋರಾಗಿದ್ದಾರ? है कायर हैं। ಹೇಡಿಗಳಾಗಿದ್ದಾರೆ. अर्जुन को भगवान कहते हैं तू कायर मत बन। ಅರ್ಜುನನಿಗೆ ಭಗವಂತ ಹೇಳ್ತಾರೆ, ನೀನು ಹೇಡಿ ಆಗ್ಬೇಡ. क्या ಏನು? अर्जुन कहता है इस बीभत्स कार्य में मेरे को क्यों जोड़ते हो? ಅರ್ಜುನ ಹೇಳ್ತಾನೆ, ಈ ಭಯಾನಕ ಕೃತ್ಯದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತಿದ್ದೀರಾ? हे भगवान इस बड़े घृणित कार्य में मेरे को क्यों जोड़ते हो? ಹೇ ಭಗವಂತ, ಈ ಅತ್ಯಂತ ಅಸಹ್ಯಕರ ಕೃತ್ಯದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತಿದ್ದೀರಾ? क्यों लगाते हो? ಯಾಕೆ ನನ್ನನ್ನು ತೊಡಗಿಸ್ತಾ ಇದ್ದೀರಾ? भगवान कहते हैं, क्या कहते हैं? ಭಗವಂತ ಹೇಳ್ತಾರೆ, ಏನಂತ ಹೇಳ್ತಾರೆ? भगवान कहते हैं मम वर्तमान वर्तन्ते मनुष्या पार्थ सर्वश। ಭಗವಂತ ಹೇಳ್ತಾರೆ, ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. इस दुनिया में जो भी मनुष्य मात्र है, मैंने जो रास्ता अपनाया है उसी रास्ते का अनुगमन करते हैं। ಈ ಜಗತ್ತಿನಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ, ನಾನು ಯಾವ ಮಾರ್ಗವನ್ನು ಅನುಸರಣೆ ಮಾಡಿದ್ದೀನಿ, ಎಲ್ಲರೂ ಅದನ್ನೇ ಅನುಸರಣೆ ಮಾಡ್ತಾರೆ. मैं जब इस दुनिया में आता हूँ, शिव ज्योति बिंदु जब इस दुनिया में आता है, ನಾನು ಯಾವಾಗ ಈ ಜಗತ್ತಿನಲ್ಲಿ ಬರ್ತೀನಿ, ಶಿವಜ್ಯೋತಿ ಬಿಂದು ಯಾವಾಗ ಈ ಜಗತ್ತಿನಲ್ಲಿ ಬರ್ತಾರೆ, तो प्रवृत्ति में रहता है या निवृत्ति में रहता है? ಆಗ ಪ್ರವೃತ್ತಿಯಲ್ಲಿ ಇರ್ತಾರ ಅಥವಾ ನಿವೃತ್ತಿಯಲ್ಲಿ ಇರ್ತಾರ? प्रवृत्ति में रहता है। ಪ್ರವೃತ್ತಿಯಲ್ಲಿ ಇರ್ತಾರೆ. वो धर्म पिताएं तो आज एक के साथ प्रवृत्ति जोड़ते हैं, कल छोड़ देते हैं। ಆ ಧರ್ಮಪಿತಗಳು ಇವತ್ತು ಒಬ್ಬರ ಜೊತೆ ಪ್ರವೃತ್ತಿಯನ್ನ ಜೋಡಿಸ್ತಾರೆ, ನಾಳೆ ಅವ್ರನ್ನ ಬಿಟ್ಬಿಡ್ತಾರೆ. दूसरी प्रवृत्ति अपनाते हैं। ಮತ್ತೆ ಇನ್ನೊಬ್ಬರ ಜೊತೆ ಪ್ರವೃತ್ತಿಯನ್ನ ಜೋಡಿಸ್ತಾರೆ. उनके फॉलोअर्स भी आज एक शादी की डाइवोर्स दिया, ಅವರ ಫಾಲೋವರ್ಸ್ಗಳು ಸಹ ಇವತ್ತು ಒಂದು ಮದುವೆ ಮಾಡಿಕೊಂಡ್ರು, ನಂತರ ಡೈವರ್ಸ್ ಕೊಟ್ರು. कल दूसरी तीसरी चौथी। अंग्रेज लोग तो पता नहीं 20 शादी करते रहते। ಇನ್ನು ನಾಳೆ ಮತ್ತೆ ಎರಡನೇ ಮದುವೆ, ಮೂರನೇದು, ನಾಲ್ಕನೇದು ಮಾಡ್ಕೊಳ್ತಾರೆ. ಇನ್ನು ಅಂಗ್ರೇಜಿನವ್ರದಂತೂ ಗೊತ್ತೇ ಇಲ್ಲ, 20 ಮದುವೆನೂ ಮಾಡ್ಕೊಳ್ತಾರೆ. तो प्रवृत्ति को निभाने वाले हैं या प्रवृत्ति को तोड़ने वाले हैं? ಪ್ರವೃತ್ತಿಯನ್ನ ನಿಭಾಯಿಸುವಂತರಾಗಿದ್ದಾರಾ ಅಥವಾ ಪ್ರವೃತ್ತಿಯನ್ನ ಮುರಿಯೋರಾಗಿದ್ದಾರಾ? वो सब निवृत्ति मार्ग वाले धर्म पिताएं हैं। ಆ ಧರ್ಮಪಿತಗಳೆಲ್ಲರೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ. उनके फॉलोअर्स भी निवृत्ति मार्ग वाले हैं। ಅವರ ಫಾಲೋವರ್ಸ್ಗಳು ಸಹ ನಿವೃತ್ತಿ ಮಾರ್ಗದವರಾಗಿದ್ದಾರೆ. एक सुप्रीम सोल बाप ही है जो साकार मनुष्य सृष्टि में आकर साकार मनुष्य के रथ में प्रवेश करके पक्की प्रवृत्ति निभाता है बेहद की। ಒಬ್ಬ ಸುಪ್ರೀಂ ಸೋಲ್ ತಂದೆನೇ ಆಗಿರೋದು ಯಾರು ಸಾಕಾರಿ ಸೃಷ್ಟಿಯಲ್ಲಿ ಬಂದು ಸಾಕಾರಿ ಮನುಷ್ಯನ ರಥದಲ್ಲಿ ಪ್ರವೇಶ ಮಾಡಿ ಬೇಹದಿನ ಪ್ರವೃತ್ತಿಯನ್ನು ನಿಭಾಯಿಸ್ತಾರೆ.
दुनिया वाले तो एक के साथ, दो के साथ, चार के साथ, 8 के साथ, 20 के साथ, 100 के साथ निभाएंगे। ಜಗತ್ತಿನಲ್ಲಿರೋರು ಒಬ್ಬರ ಜೊತೆ, ಇಬ್ಬರ ಜೊತೆ, 4 ಜೊತೆ, 8 ಜೊತೆ, 20 ಜೊತೆ, 100 ಜೊತೆ ನಿಭಾಯಿಸ್ತಾರೆ. निभाते हैं या तोड़ते जाते हैं? ನಿಭಾಯಿಸ್ತಾರ ಅಥವಾ ಮುರಿತಾ ಹೋಗ್ತಾರ? हैं? तोड़ते जाते हैं। और ಮುರಿತಾ ಹೋಗ್ತಾರೆ. मैं, ಆದರೆ ನಾನು, मेरी प्रवृत्ति तो शास्त्र में गाई हुई है। ನನ್ನ ಪ್ರವೃತ್ತಿ ಅಂತೂ ಶಾಸ್ತ್ರದಲ್ಲಿ ಗಾಯನ ಇದೆ. कितनों के साथ प्रवृत्ति है? ಎಷ್ಟರ ಜೊತೆ ಪ್ರವೃತ್ತಿ ಇದೆ? 16,000 गुप्त संबंध इंद्रियों का जोड़ने वालों के साथ मेरी प्रवृत्ति है। 16,000 ಯಾರು ಇಂದ್ರಿಯಗಳಿಂದ ಗುಪ್ತ ಸಂಬಂಧ ಜೋಡಿಸುವಂತರಾಗಿದ್ದಾರೆ ಅವ್ರ ಜೊತೆ ನಂದು ಪ್ರವೃತ್ತಿ ಇದೆ. और कोई को मैं छोड़ता नहीं हूँ। ಮತ್ತೆ ಯಾರನ್ನೂ ಸಹ ನಾನು ಬಿಡೋದಿಲ್ಲ. छोड़ता हूँ ಬಿಡ್ತೀನಾ? है? बच्चे खुद ही भाग जाते हैं। ಮಕ್ಕಳು ಸ್ವತಃನೇ ಓಡಿ ಹೋಗ್ತಾರೆ. मैं तो नहीं किसी को भगाता। ನಾನಂತೂ ಯಾರನ್ನೂ ಓಡಿಸೋದಿಲ್ಲ. वो भगाने वाला है या थमाने वाला है? ಅವನು ಓಡಿಸೋಂತನಾಗಿದ್ದಾನ ಅಥವಾ ನಿಲ್ಲಿಸುವವನಾಗಿದ್ದಾನ? थमाने वाला है। ಅವನು ನಿಲ್ಲಿಸುವವನಾಗಿದ್ದಾನೆ. तो देखो, ऐसा प्रवृत्ति मार्ग का निराकारी सो साकारी बाप, ಹಾಗಾಗಿ ನೋಡಿ, ಅಂಥ ಪ್ರವೃತ್ತಿ ಮಾರ್ಗದವನು ನಿರಾಕಾರಿ ಸಾಕಾರಿಯಾಗಿದ್ದಾನೆ. जिसकी यादगार शिवलिंग दुनिया में सार्वभौम है। ಯಾರ ನೆನಪಾರ್ಥ ಶಿವಲಿಂಗ ಆಗಿದೆ, ಯಾವುದೋ ಜಗತ್ತಿನಲ್ಲಿ ಸಾರ್ವಭೌಮ ಆಗಿದೆ. विदेशों की खुदाइयों में भी मिली है। ವಿದೇಶದಲ್ಲೂ ಭೂಮಿಯನ್ನ ಅಗದಾಗೂ ಸಿಕ್ಕಿದೆ. वो बाप बेचारा 63 जन्मों का बहुत भटका हुआ है। ಆ ಬಡಪಾಯಿ ತಂದೆ 63 ಜನ್ಮಗಳಿಂದ ತುಂಬಾನೇ ಅಲ್ದಾಡಿದ್ದಾರೆ. वो बाप बेचारा बोलता है, ಆ ಬಡಪಾಯಿ ತಂದೆ ಹೇಳ್ತಾರೆ, संगम युग में भी बहुत भटका हुआ है। ಸಂಗಮ ಯುಗದಲ್ಲೂ ಸಹ ಅವರು ತುಂಬಾನೇ ಅಲ್ದಾಡಿದ್ದಾರೆ. करेगा कि नहीं? ಶೂಟಿಂಗ್ ಮಾಡ್ತಾರೋ ಇಲ್ವೋ? है? सत्य असत्य का युद्ध, महाभारत युद्ध होता है या नहीं होता है? ಸತ್ಯ ಅಸತ್ಯದ ಮಹಾಭಾರತ ಯುದ್ಧ ಆಗುತ್ತೋ ಇಲ್ವೋ? है? तो बहुत भटका हुआ बेचारा बोलता है, ಹಾಗಾಗಿ ತುಂಬಾನೇ ಆ ಬಡಪಾಯಿ ಅಲ್ದಾಡಿರೋ ಅಂತವ್ರು ಹೇಳ್ತಾರೆ. क्या बोलता है? ಏನಂತ ಹೇಳ್ತಾರೆ? ये बच्चियां जाती हैं सर्विस फील्ड पर, ಕುಮಾರಿಯರು ಸರ್ವಿಸ್ ಫೀಲ್ಡ್ ನಲ್ಲಿ ಹೋಗ್ತಾರೆ, समझाती है, ಅರ್ಥಪಡಿಸ್ತಾರೆ. कोई के वो भी युक्ति से पूरा तीर नहीं लगाती है। ಆದ್ರೆ ಯಾರೂ ಸಹ ಯುಕ್ತಿಯಿಂದ ಪೂರ್ತಿ ಬಾಣವನ್ನ ಹೊಡೆಯೋದಿಲ್ಲ. कौन सी बच्चियों की तरफ इशारा किया? ಯಾವ ಕುಮಾರಿಯರ ಕಡೆ ಸನ್ನೆ ಮಾಡಿದ್ರು? किस समय की बात है? ಯಾವ ಸಮಯದ ಮಾತಾಗಿದೆ? है 66 की बात। 66ನೇ ಇಸ್ವಿಯ ಮಾತಾಗಿದೆ. ये बच्चियां ಈ ಕುಮಾರಿಯರು कोई को पूरा तीर नहीं लगाती ಯಾರಿಗೂ ಸಹ ಪೂರ್ತಿ ಬಾಣವನ್ನ ಹೊಡೆಯೋದಿಲ್ಲ. कि ये बाप है। ಇವರು ತಂದೆ ಆಗಿದ್ದಾರೆ ಅಂತ. क्या? ಏನು? कौन सा बाप? ಯಾವ ತಂದೆ? जो जन्म जन्मांतर विधर्मियों से, झूठे धर्म वालों से, ಯಾರು ಜನ್ಮ ಜನ್ಮಾಂತರದಲ್ಲಿ ವಿಧರ್ಮಿಗಳ ಜೊತೆ, ಅಸತ್ಯ ಧರ್ಮದವರ ಜೊತೆ, विदेशियों से टक्कर लेता रहा है। ವಿದೇಶಿಯರ ಜೊತೆ ಸ್ಪರ್ಧಿಸುತ್ತಾ ಬಂದಿದ್ದಾರೆ. सत्य है, इसलिए सदा टिका हुआ रहा है। ಸತ್ಯ ಆಗಿದ್ದಾರೆ, ಅದಕ್ಕೋಸ್ಕರನೇ ಸದಾ ಸ್ಥಿತ ಆಗಿದ್ದಾರೆ. युद्ध में स्थिर रहा है या भाग खड़ा हुआ ಯುದ್ಧದಲ್ಲಿ ಸ್ಥಿರ ಆಗಿದಾರಾ ಅಥವಾ ಓಡಿ ಹೋಗಿದಾರಾ? है? सदा स्थिर रहा है। हिस्ट्री देख लो। ಸದಾ ಸ್ಥಿರ ಆಗಿದ್ದಾರೆ. ಇತಿಹಾಸವನ್ನ ನೋಡಿ.
उसकी पहचान देना, उसको जानना, ಅವರ ಪರಿಚಯವನ್ನ ಕೊಡೋದು, ಅವರನ್ನ ತಿಳ್ಕೊಳೋದು, उसको परखना, ಅವರನ್ನ ಪರೀಕ್ಷಿಸೋದು, उसको समझना, ಅವರನ್ನ ಅರ್ಥ ಮಾಡ್ಕೊಳೋದು, ये तो बिल्कुल सहज है। ಇದು ತುಂಬಾನೇ ಸಹಜ ಆಗಿದೆ. क्या ಏನು? बोला? उनको समझना बिल्कुल सहज है। ಹೇಳಿದ್ರು ಅವರನ್ನ ಅರ್ಥ ಮಾಡ್ಕೊಳೋದು ತುಂಬಾನೇ ಸಹಜ ಆಗಿದೆ. उनको क्यों कहा? ಅವರನ್ನ ಅಂತ ಯಾಕೆ ಹೇಳಿದ್ರು? उसको क्यों नहीं कहा? ಅವನನ್ನ ಅಂತ ಯಾಕೆ ಹೇಳಿಲ್ಲ? हाँ, आगे वाला पार्ट तो है दूर का। ಅಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ರು ಮುಂದೆ ಬರುವಂತ ಪಾತ್ರ ಆಗಿದೆ. ಬಾಬಾ ಹೇಳ್ತಿದ್ದಾರೆ ಹಾ ಮುಂದೆ ಬರುವಂತ ಪಾತ್ರ ಏನೋ ಆಗಿದೆ, ದೂರದಲ್ಲಿದೆ. लेकिन उसको कहना चाहिए, ಆದ್ರೆ ಅವನನ್ನ ಅಂತ ಹೇಳ್ಬೇಕಾಗಿತ್ತಲ್ವಾ? को कहना चाहिए। ಒಬ್ಬನಿಗೆ ಹೇಳ್ಬೇಕಾಗಿತ್ತು. उनको क्यों कहा? ಅವರನ್ನ ಅಂತ ಯಾಕೆ ಹೇಳಿದ್ರು? है? हाँ, क्योंकि उसमें 3 आत्माएं पार्ट बजाती है। ಏಕೆಂದ್ರೆ ಅವರಲ್ಲಿ 3 ಆತ್ಮಗಳು ಪಾತ್ರವನ್ನ ಮಾಡ್ತಾರೆ. तो उनको कहें या उसको कहें? ಅವರಿಗೆ ಅಂತ ಹೇಳಲಾಗುತ್ತಾ ಅಥವಾ ಅವನಿಗೆ ಅಂತ ಹೇಳಲಾಗುತ್ತಾ? है? उनको समझना और समझाना बिल्कुल सहज है। ಅರ್ಥ ಮಾಡ್ಕೊಳೋದು ಮತ್ತೆ ಅರ್ಥಪಡಿಸೋದು ಅವರಿಗೆ ತುಂಬಾನೇ ಸಹಜ ಆಗಿದೆ. ऊंचे ते ऊंचा भगवन, ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ. ये बात मानते हो? ಈ ಮಾತನ್ನ त्रिमूर्ति में ಈ ಮಾತನ್ನ ನೀವು ತ್ರಿಮೂರ್ತಿಯಲ್ಲಿ ಒಪ್ಕೊಳ್ತೀರಾ? कौन सी मूर्ति है ऊंचे ते ऊंचा भगवन? ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ ಯಾವ ಮೂರ್ತಿ ಆಗಿದೆ? है? हाँ, त्रिमूर्ति में जो ऊपर शिवलिंग रखा हुआ है ತ್ರಿಮೂರ್ತಿಯಲ್ಲಿ ಏನ್ ಮೇಲ್ಗಡೆ ಶಿವಲಿಂಗವನ್ನ ಇಡ್ಲಾಗಿದೆ, वो अव्यक्त मूर्ति, ಆ ಅವ್ಯಕ್ತ ಮೂರ್ತಿ, जिसका व्याख्यान भगवत गीता में भी दिया हुआ है। ಯಾವುದರ ವ್ಯಾಖ್ಯೆ ಭಗವದ್ಗೀತೆಯಲ್ಲೂ ಸಹ ಕೊಟ್ಟಿದ್ದಾರೆ. वो अव्यक्त मूर्ति भगवान है। ಅವರು ಅವ್ಯಕ್ತ ಮೂರ್ತಿ ಭಗವಂತ ಆಗಿದ್ದಾರೆ. क्या अव्यक्त क्यों है? ಅವ್ಯಕ್ತ ಯಾಕಾಗಿದ್ದಾರೆ? हैं? अव्यक्त इसलिए है कि उसमें इंद्रियां दिखाई नहीं देती। ಅವ್ಯಕ್ತ ಯಾಕಾಗಿದ್ದಾರೆ ಅಂದ್ರೆ ಯಾಕೆಂದ್ರೆ ಅವರಲ್ಲಿ ಇಂದ್ರಿಯಗಳನ್ನ ತೋರಿಸಿಲ್ಲ. इसमें ಯಾರಲ್ಲಿ? उस शिवलिंग में इंद्रियां दिखाई नहीं देती। ಆ ಶಿವಲಿಂಗದಲ್ಲಿ ಇಂದ್ರಿಯಗಳು ಕಾಣಿಸೋದಿಲ್ಲ. शरीर का बड़ा रूप तो दिखाई देता है, ಶರೀರದ ದೊಡ್ಡ ರೂಪ ಏನು ತೋರಿಸ್ತಾರೆ, लेकिन उसे इंद्रियां है ही नहीं। ಆದ್ರೆ ಅವರಲ್ಲಿ ಇಂದ್ರಿಯಗಳು ಇಲ್ವೇ ಇಲ್ಲ. वो ही भगवान है। ಅವರೇ ಭಗವಂತ ಆಗಿದ್ದಾರೆ. अच्छा, वो भगवान सबका ही बाप है। ಆ ಭಗವಂತ ಎಲ್ರಿಗೂ ತಂದೆ ಆಗಿದ್ದಾರೆ. क्या? ಏನು? सबका माने कितने का? ಎಲ್ರಿಗೂ ಅಂದ್ರೆ ಎಷ್ಟು ಆತ್ಮಗಳಿಗೆ? 500-700 करोड़ का बाप है तो बेहद का बाप है या हद का बाप है? 500-700 ಕೋಟಿಗೆ ತಂದೆ ಆಗಿದ್ದಾರೆ ಅಂದ್ರೆ ಹದ್ದಿನ ತಂದೆ ಆದ್ರ ಅಥವಾ ಬೇಹದ್ದಿನ ತಂದೆ ಆದ್ರ? क्राइस्ट को 250-200 करोड़ दुनिया के मनुष्य अपना बाप मानते हैं। ಕ್ರೈಸ್ತನ್ನ ಜಗತ್ತಿನ 200-250 ಕೋಟಿ ಜನರು ತಮ್ಮನ್ನ ತಂದೆ ಅಂತ ಒಪ್ಕೊಳ್ತಾರೆ. तो हद का हुआ या बेहद का हुआ? ಅವರು ಹದ್ದಿನ ತಂದೆ ಆದ್ರ ಅಥವಾ ಬೇಹದ್ದಿನ ತಂದೆ ಆದ್ರ? है वो भी हद का बाप। ಅವರು ಸಹ ಹದ್ದಿನ ತಂದೆ ಆದ್ರು ಅಂದ್ರೆ ಸೀಮಿತ ತಂದೆ ಆದ್ರು. लेकिन ये जो बाप है जो त्रिमूर्ति में ऊंचे ते ऊंचा भगवंत के रूप में दिखाया गया है, ಅಂದ್ರೆ ಈ ತಂದೆ ಯಾರಾಗಿದ್ದಾರೆ? ತ್ರಿಮೂರ್ತಿಯಲ್ಲಿ ಯಾರನ್ನ ಶ್ರೇಷ್ಠಾದಿ ಶ್ರೇಷ್ಠ ಭಗವಂತನ ರೂಪದಲ್ಲಿ ತೋರಿಸಲಾಗಿದೆ. ये सबका बाप है। ಇವರು ಎಲ್ರಿಗೂ ತಂದೆ ಆಗಿದ್ದಾರೆ.
सभी आत्माओं का बाप है। ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ. सभी आत्माओं का बाप ज्योति बिंदु इसमें है या नहीं? ಎಲ್ಲ ಆತ್ಮಗಳಿಗೆ ತಂದೆ ಜ್ಯೋತಿ ಬಿಂದು ಇವರಲ್ಲಿ ಇದಾರೋ ಇಲ್ವೋ? है। ಇದಾರೆ. सभी आत्माओं का बाप है कि चलो ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ, ನಡೀರಿ. ब्रह्मा द्वारा वर्षा मिलना चाहिए ना। ಬ್ರಹ್ಮನ ಮೂಲಕ ಆಸ್ತಿ ಸಿಗ್ಬೇಕಾಗಿದೆ ಅಲ್ವಾ? सभी आत्माएं कहेंगी। ಎಲ್ಲ ಆತ್ಮಗಳು ಹೇಳ್ತಾರೆ. क्या कहेंगी? ಏನಂತ ಹೇಳ್ತಾರೆ? कहाँ चलो? ಎಲ್ಲಿ ನಡೀರಿ? है। सभी आत्माओं का बाप जहाँ पार्ट बजाय रहा है जिस तन में, ಎಲ್ಲ ಆತ್ಮಗಳ ತಂದೆ ಯಾರಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದಾರೆ, मुकर्रर रथ में, वहाँ चलो। ಮುಖರರ ರಥದಲ್ಲಿ ಅಲ್ಲಿ ನಡೀರಿ. ब्रह्मा द्वारा वर्षा मिलना चाहिए ना। ಬ್ರಹ್ಮನ ಮೂಲಕ ಆಸ್ತಿ ಸಿಗ್ಬೇಕಾಗಿದೆ ಅಲ್ವಾ? अरे ब्रह्मा दादा लेख राज तो शरीर छूट गया ದಾದಾ ಲೇಖಜ್ ಬ್ರಹ್ಮ ಅಂತೂ ಶರೀರ ಬಿಟ್ಟಿದ್ದಾರೆ. है। तो कौन से ब्रह्मा की बात है? ಹಾಗಿದ್ರೆ ಯಾವ ಬ್ರಹ್ಮ ಆಗಿದ್ದಾರೆ? ಯಾವ ಬ್ರಹ್ಮನ ಮಾತಾಗಿದೆ? ब्रह्मा क्या नामधारी तो बहुत है। ಬ್ರಹ್ಮ ಹೆಸರುಳ್ಳವರು ಅನೇಕರಿದ್ದಾರೆ. जो ब्रह्मा सो विष्णु भी बनते हैं। ಯಾರು ಬ್ರಹ್ಮ ಸೋ ವಿಷ್ಣುನೂ ಆಗ್ತಾರೆ. विष्णु के रूप में सहयोगी बनते हैं। ವಿಷ್ಣುವಿನ ರೂಪದಲ್ಲಿ ಸಹಯೋಗಿ ಆಗ್ತಾರೆ. कोई राइटियस कोई लेफ्टिस्ट। ಕೆಲವರು ರೈಟಿಯಸ್ ಆಗ್ತಾರೆ, ಕೆಲವರು ಲೆಫ್ಟಿಸ್ಟ್ ಆಗ್ತಾರೆ. सहयोगी भुजाएं तो है ना। ಸಹಯೋಗಿ ಭುಜಗಳಂತೂ ಇದ್ದಾರೆ ಅಲ್ವಾ? तो ब्रह्मा द्वारा वर्षा मिलना चाहिए, ಬ್ರಹ್ಮನ ಮೂಲಕ ಆಸ್ತಿ ಸಿಗ್ಬೇಕಾಗಿದೆ. वहाँ चलो। ಅಲ್ಲಿ ನಡೀರಿ. वहाँ माने कहाँ चलो? ಅಲ್ಲಿ ಅಂದ್ರೆ ಎಲ್ಲಿ ನಡೀರಿ? 500-700 करोड़ मनुष्य विदेशों में, विदेशी धर्मखंडों में 500-700 ಕೋಟಿ ಮನುಷ್ಯರು ವಿದೇಶದಲ್ಲಿ, ವಿದೇಶಿ ಧರ್ಮಖಂಡಗಳಲ್ಲಿ ज्यादा रहते हैं ಜಾಸ್ತಿ ಇರ್ತಾರ या भारत में रहते हैं? ಅಥವಾ ಭಾರತದಲ್ಲಿ ಜಾಸ್ತಿ ಇರ್ತಾರ? 500-700 करोड़ मनुष्य 500-700 ಕೋಟಿ ಮನುಷ್ಯರು ವಿದೇಶಿ ಧರ್ಮಖಂಡಗಳಲ್ಲಿ ಜಾಸ್ತಿ ಇರ್ತಾರ ಅಥವಾ ಭಾರತದಲ್ಲಿ ಜಾಸ್ತಿ ಇರ್ತಾರ? है। अरे ढेर के ढेर मनुष्य कहाँ रहते हैं? ಸಾಕಷ್ಟು ಮನುಷ್ಯರು ಎಲ್ಲಿ ಇರ್ತಾರೆ? विदेशों में रहते हैं या भारत में रहते हैं? ವಿದೇಶದಲ್ಲಿ ಇರ್ತಾರ ಅಥವಾ ಭಾರತದಲ್ಲಿ ಇರ್ತಾರ? विदेशों में रहते हैं। ವಿದೇಶದಲ್ಲಿ ಇರ್ತಾರೆ. तो वो बोले कि चलो ब्रह्मा द्वारा वर्षा मिलना चाहिए ना। ಹೇಳ್ತಾರೆ, ನಡೀರಿ, ಬ್ರಹ್ಮನ ಮೂಲಕ ಆಸ್ತಿ ಸಿಗ್ಬೇಕಾಗಿದೆ ಅಲ್ವಾ? बाप का वर्षा मिलना चाहिए। ತಂದೆಯ ಆಸ್ತಿ ಸಿಗ್ಬೇಕಾಗಿದೆ. ಈ ತಂದೆಯ ಆಸ್ತಿ ಬ್ರಹ್ಮನ ಮೂಲಕ ಸಿಗ್ಬೇಕಾಗಿದೆ ಅಲ್ವಾ? बेहद के बाप का वर्षा। ಬೇಹದ್ದಿನ ತಂದೆಯ ಆಸ್ತಿ. क्या? कौन बेहद का बाप ಬೇಹದ್ದಿನ ತಂದೆ ಯಾರಾಗಿದ್ದಾರೆ? है? सिर्फ प्रजापिता बुद्धि में बैठ जाता है। ಕೇವಲ ಪ್ರಜಾಪಿತನೇ ಬುದ್ಧಿಯಲ್ಲಿ ಕುತ್ಕೊಂಡಿದ್ದೇನಾ? आत्माओं का बाप ಆತ್ಮಗಳ ತಂದೆ और मनुष्यों का भी बेहद का बाप। ಮತ್ತೆ ಮನುಷ್ಯರ ಬೇಹದ್ದಿನ ತಂದೆನು. उसके पास चलो, उसका नाम भी ब्रह्मा है। ಅವ್ರ ಹತ್ರ ನಡೀರಿ, ಅವ್ರ ಹೆಸರು ಬ್ರಹ್ಮ ಆಗಿದೆ. क्योंकि जिस तन में मैं प्रवेश करता हूँ उसका नाम ब्रह्मा देता हूँ। ಯಾವ ಶರೀರದಲ್ಲಿ तो ನಾನು पहले- ಪ್ರವೇಶ ಮಾಡ್ತೀನಿ ಅವ್ರ ಹೆಸರು ಬ್ರಹ್ಮ ಅಂತ ಇಡ್ಲಾಗುತ್ತೆ. पहले किस तन में प्रवेश करता है? ಹಾಗಾಗಿ ಮೊಟ್ಟ ಮೊದಲು ಯಾರ ತನ್ನಲ್ಲಿ ಪ್ರವೇಶ ಮಾಡ್ತಾರೆ? परम ब्रह्म में प्रवेश करता है। ಪರಬ್ರಹ್ಮನಲ್ಲಿ ಪ್ರವೇಶ ಮಾಡ್ತಾರೆ. तो उसके द्वारा वो मीडिया है। ಹಾಗಾಗಿ ಅವರ ಮೂಲಕ ಅವರು ಮೀಡಿಯಾ ಮಾಧ್ಯಮ ಆಗಿದ್ದಾರೆ. मुक्ति जीवन मुक्ति का बेहद का वर्षा मिलना चाहिए। ಮುಕ್ತಿ ಜೀವನ್ ಮುಕ್ತಿಯ ಬೇಹದ್ದಿನ ಆಸ್ತಿ ಸಿಗ್ಬೇಕಾಗಿದೆ. क्या है? ಏನು? मीडिया। ಮೀಡಿಯಾ ಆಗಿದ್ದಾರೆ. कहाँ बैठा हुआ है मीडिया बनकर? ಮಾಧ್ಯಮ ಆಗಿ ಎಲ್ಲಿ ಕುತ್ಕೊಂಡಿದ್ದಾರೆ? है ऊंचे ते ऊंचा भगवंत। ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ. मनुष्य सृष्टि झाड़ में
ऊंचाई पर बैठा हुआ है। ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದಲ್ಲಿ ಉನ್ನತದಲ್ಲಿ ಕುತ್ಕೊಂಡಿದ್ದಾರೆ. उसकी तरफ इशारा किया कि चलो ब्रह्मा द्वारा मिलना चाहिए वर्षा। ಅವ್ರ कಡೆ ಸನ್ನೆ ಮಾಡಿದ್ರು, ನಡೀರಿ, ಬ್ರಹ್ಮನಿಂದ ಆಸ್ತಿ ಸಿಗ್ಬೇಕಾಗಿದೆ. मुक्ति जीवन मुक्ति का ಮುಕ್ತಿ ಮತ್ತು ಜೀವನ್ ಮುಕ್ತಿಯ ये बाप का वर्षा है, ಇದು ತಂದೆಯ ಆಸ್ತಿ ಆಗಿದೆ, बेहद का वर्षा। ಬೇಹದ್ದಿನ ಆಸ್ತಿ ಆಗಿದೆ.